ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಅಂತ ಹೇಳ್ತಾ ಈ ಡೇ ನೋಡಿ ಕೇಸರಿಬಾತಿಂದ ಸ್ಟಾರ್ಟ್ ಮಾಡೋಣ. ಸೊ ಏನಿಲ್ಲ, ಸಿಂಪಲ್ಲಾಗಿ ನೈವೇದ್ಯಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಕೇಸರಿಬಾತನ್ನ ಮಾಡ್ಕೊಂಡಿದ್ದೆ. ನಾನು ಏನು ಗೊತ್ತಾ, ಪರ್ಫೆಕ್ಟಾಗಿ ಬರೋವಂಥ ಸ್ವೀಟ್ ಅಂದ್ರೇ ನನಗೆ ಕೇಸರಿಬಾತು. ಎಷ್ಟು ಸಲಿನಾದರೂ ಮಾಡಲಿ ನಾನು ಕೇಸರಿಬಾತು ಒಂದು ಸಲಿನೂ ಹಾಳಾಗಿಲ್ಲ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಫೈನಲಿ ಕೇಸರಿಬಾತೆಲ್ಲ ರೆಡಿ ಆಯಿತು. ನೈವೇದ್ಯಕ್ಕೆ ಇದನ್ನೇ ಇಡೋಣ ಅಂತ ಹೇಳ್ಬಿಟ್ಟು ದೇವ್ರ ಅಲಂಕಾರ ಎಲ್ಲ ಮಾಡಿ ನೈವೇದ್ಯಕ್ಕೆ ನಾನಿಲ್ಲಿ ಕೇಸರಿಬಾತನ್ನೇ ಇಟ್ಟೆ. ಸೊ ಇವತ್ತು ಬಂದ್ಬಿಟ್ಟು ನೈವೇದ್ಯ ಮಾಲ್ಕೋವಾ ಅಂತ ಇತ್ತು. ಅದು ಬಂದು ಕುಷ್ಮಾಂಡ ದೇವಿಗೆ ತುಂಬಾ ಇಷ್ಟ ಅಂತೆ, ಅದಕ್ಕಾಗಿ ಆ ಸ್ವೀಟ್ನ ಮಾಡಿರೋರು ಇಡ್ತಾರೆ. ಬಟ್ ನನಗದು ಮಾಡೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಕೇಸರಿಬಾತ್ ಮಾಡ್ಕೊಂಡಿದ್ದೆ. ಸೊ ಫೈನಲಿ ದೀಪ ಎಲ್ಲ ಹಚ್ಬಿಟ್ಟು ನಾನು ಕೂಡ ಟಿಫನ್ ಎಲ್ಲ ಮಾಡ್ಕೊಂಡು ಆಫೀಸ್ ಕಡೆ ಹೊರಟೆ. ಇಲ್ಲಿ ನೋಡಿದ್ರೆ ಹೆವಿ ಜಾಮ್ ಆಗಿತ್ತು. ಒಂದೊಂದು ಸ್ಟಾಪ್ಗೂ ಒಂದು 20 ಮಿನಿಟ್ಸ್ ತೊಗೋತಾ ಇತ್ತು ಅಂತಲೇ ಹೇಳ್ಬೋದು. ಆ ಡೇ ಒಂಥರ ತಲೆ ಬಿಸಿನೇ ಆಗೋಯ್ತು. ನೆಕ್ಸ್ಟ್ ಅಲ್ಲಿಂದ ಬಂದ್ಬಿಟ್ಟು ಮನೆಯಲ್ಲಿ ದೀಪ ಎಲ್ಲ ಹಚ್ಚಿ ನಮ್ಮ ಮನೆ ಹತ್ರನೇ ಇರೋ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ. ರಾಘವೇಂದ್ರ ಸ್ವಾಮಿ ಅನ್ನಪೂರ್ಣೇಶ್ವರಿ ಎಲ್ಲ ಇದೆ ಅಲ್ಲಿ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದೆ. ನೋಡ್ಬೋದು ನೀವು ಇಲ್ಲಿ ವಸ್ತ್ರಾಲಂಕಾರ ಮಾಡಿದ್ದು ತುಂಬಾ ಚೆನ್ನಾಗಿ ಮಾಡಿದ್ದು ವಸ್ತ್ರಾಲಂಕಾರ ದೇವಿಗೆ. ಸೊ ಯಾರೆಲ್ಲ ನವರಾತ್ರಿನಲ್ಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಕಮೆಂಟ್ ಮಾಡಿ. ನನ್ನ ಮಗಳನ್ನಂತೂ ಕರ್ಕೊಂಡು ಹೊರಟೋದ್ರೆ ಒಂದು ಕಡೆ ಇರಲ್ಲ, ದೇವ್ರಿಗೆ ನಮಸ್ಕಾರ ಹಾಕಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದಕ್ಕೂ ಬಿಡಲಿಲ್ಲ ಅವಳು. ಆಮೇಲೆ ದೇವಸ್ಥಾನದಿಂದ ಎಲ್ಲ ಮನೆಗೆ ಬಂದಮೇಲೆ ಆ್ಯಸ್ ಯೂಶ್ವಲ್ ಏನು ಕೆಲಸ ಇತ್ತು ಅದೆಲ್ಲ ಮಾಡ್ಕೊಂಡೆ. ನನ್ನ ಮಗಳಿಗಿನ್ನೂ ಟೆಸ್ಟ್ಗಳು ನಡೀತಾ ಇತ್ತು. ಸೊ ಎಕ್ಸಾಮು ಅದಕ್ಕೆಲ್ಲ ಓದಿಸ್ಬಿಟ್ಟು ಊಟ ಮಾಡಿ ಮಲ್ಕೊಂಡೆ. ನೋಡ್ಬೋದು ನೀವು ಇಲ್ಲಿ ನಮ್ಮ ಕಬ್ಬಾಳಮ್ಮಂಗೆ ಮತ್ತು ಬಂಡಿ ಮಕ್ಕಳಮ್ಮಂಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದು ಅಂತ. ನನಗಂತೂ ಇದೆರಡು ನೋಡ್ತಾ ಇದ್ದರೆ ತುಂಬಾ ಖುಷಿ ಆಯಿತು. ನೀವು ನೋಡಿ ಕಣ್ಣು ತುಂಬ್ಕೊಳ್ಳಿ.